ನಮ್ಮ ಕನ್ನಡ ಚಿತ್ರರಂಗದಲ್ಲಿ 1970 ಮತ್ತು 1980 ಸಾಲಿನಲ್ಲಿ ನಾಯಕಿಯಾಗಿ ಎಲ್ಲರ ಮನಗೆದ್ದಂತಹ ನಟಿ ಲಕ್ಷ್ಮಿ, ಅಂದರೆ ಚಂದನದ ಗೊಂಬೆ ಎಂದೇ ಹೆಸರಾದ ಲಕ್ಷ್ಮೀರವರು. ಪ್ರೀತಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ವೀಕ್ಷಿಸುತ್ತಿರುವ ಎಲ್ಲ ಚಿತ್ರಪ್ರೇಮಿಗಳಿಗೂ ಅನಂತ ನಮಸ್ಕಾರಗಳು. ಲಕ್ಷ್ಮಿಯವರ ಪೂರ್ತಿ ಹೆಸರು ಯರಗುಡಿಪತಿ ವೆಂಕಟ ಮಹಾಲಕ್ಷ್ಮಿ ಎಂದು. ಇವರ ಜನನ ಡಿಸೆಂಬರ್ 13, 1952ರಲ್ಲಿ. ಇವರು ತಮ್ಮ ಕೃತಿಗಳಿಗೆ ಹೆಸರುವಾಸಿಯಾದ ಭಾರತೀಯ ನಟಿ. ಲಕ್ಷ್ಮೀರವರ ತಾಯಿ ಕುಮಾರಿ ರುಕ್ಮಿಣಿ, ಇವರೂ ಸಹ ನಟಿಯಾಗಿದ್ದರು. ಅವರ ತಂದೆ ಯರಗುಡಿ ವರದರಾವ್, ಇವರು ನಿರ್ಮಾಪಕರು, ನಿರ್ದೇಶಕರು, ನಾಟಕಕಾರರು, ಚಿತ್ರಕಥೆಗಾರರು, ಸಂಪಾದಕ ಮತ್ತು ನಟರಾಗಿದ್ದರು. ಇವರು 1968ರಲ್ಲಿ ಬಂದಂತಹ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗೋವಾದಲ್ಲಿ CID 999 ಎಂಬ ಚಿತ್ರದ ಮೂಲಕ ನಾಯಕಿಯಾಗಿ ಪಾದಾರ್ಪಣೆ ಮಾಡಿದರು. ಇವರು ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ತಾರೆಗಳಲ್ಲಿ ಒಬ್ಬರಾಗಿದ್ದಾರೆ. 1970 ಮತ್ತು 1980ರ ದಶಕಗಳಲ್ಲಿ ಪ್ರಸಿದ್ಧ ನಟ ಅನಂತ್ನಾಗ್ ಅವರೊಂದಿನ ಅವರ ಸಂಯೋಜನೆಯು ಪ್ರೇಕ್ಷಕರನ್ನು ಆಕರ್ಷಿಸಿತು. ಅನಂತ್ನಾಗ್ ಮತ್ತು ಲಕ್ಷ್ಮಿ ಅವರನ್ನು ದಕ್ಷಿಣ ಭಾರತದ ಸಾರ್ವಕಾಲಿಕ ಶ್ರೇಷ್ಠ ಜೋಡಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಅವರ ಜೋಡಿಯನ್ನು ಅತ್ಯುತ್ತಮ ಮತ್ತು ಯಶಸ್ಸಿಗೆ ಸರಿಯಾದ ಪಾಕವಿಧಾನವೆಂದು ಪರಿಗಣಿಸಲಾಗಿದೆ. ಅವರಿಬ್ಬರ ನಟನೆಯ ಕೆಲವು ಚಿತ್ರಗಳು ತಾರಾಸು ಕಾದಂಬರಿಯನ್ನು ಆಧರಿಸಿದ್ದವು ಮತ್ತು ವಿವಾಹಿತ ಮಧ್ಯಮ ವರ್ಗದ ದಂಪತಿಗಳ ಜೀವನವನ್ನು ಎದುರಿಸುವುದು ಹೇಗೆ ಎಂಬುದನ್ನು ಚಿತ್ರಗಳಲ್ಲಿ ತೋರಿಸುವಲ್ಲಿ ಇವರಿಬ್ಬರ ಜೋಡಿ ಇನ್ನೂ ಯಶಸ್ವಿಯಾಯಿತು. ಲಕ್ಷ್ಮೀರವರು ನಾಯಕಿಯಾಗಿ ಅಭಿನಯಿಸಿದಲ್ಲದೆ ಪೋಷಕ ನಟಿಯಾಗಿ ಕೂಡ ಅವರ ಅಭಿನಯದಿಂದ ಎಲ್ಲರ ಮನಗೆದ್ದಿದ್ದಾರೆ. 1993ರಲ್ಲಿ ಬಂದಂತಹ ಚಿತ್ರ ಹೂವು ಹಣ್ಣು. ಈ ಚಿತ್ರಕ್ಕೆ ಅವರು ಫಿಲ್ಮ್ಫೇರ್ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡರು. 2008ರಲ್ಲಿ ಬಂದಂತಹ ವಂಶಿ ಚಿತ್ರಕ್ಕೆ ಅತ್ಯುತ್ತಮ ಪೋಷಕ ನಟಿ ಎಂದು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. 2012ರಲ್ಲಿ ಕನ್ನಡ ಚಲನಚಿತ್ರೋದ್ಯಮದ ಅತ್ಯುನ್ನತ ಗೌರವ ನಟಿ ಎಂದು ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಅವರು ಕನ್ನಡ ಕಿರುತೆರೆಯಲ್ಲಿ ಮೂಡಿಬಂದಂತಹ ಕಾರ್ಯಕ್ರಮದಲ್ಲಿ ಚಾಂಪಿಯನ್ ಮತ್ತು ಡ್ರಾಮಾ ಜೂನಿಯರ್ಸ್ ಎಂಬ ಶೋನಲ್ಲಿ ತೀರ್ಪುಗಾರರಾಗಿದ್ದರು. ಕಥೆಯೆಲ್ಲ ಜೀವನ ಎಂಬ ಶೋವನ್ನು ನಡೆಸುವ ಮುಖಾಂತರ ಲಕ್ಷ್ಮೀರವರು ಸಾಮಾನ್ಯ ಜನರ ಜನಮನ ಗೆದ್ದರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಡೆಸಿಕೊಟ್ಟಂತಹ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ್ದರು. ಲಕ್ಷ್ಮೀರವರು ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದಂತಹ ಪ್ರಮುಖ ಚಿತ್ರಗಳು ನಾನಿನ್ನ ಮರೆಯಲಾರೆ, ಒಲವು ಗೆಲುವು, ನಾನೊಬ್ಬ ಕಳ್ಳ, ರವಿಚಂದ್ರ. ಡಾಕ್ಟರ್ ವಿಷ್ಣುವರ್ಧನ್ ರವರ ಜೊತೆಗೆ ನಾಯಕಿಯಾಗಿ ನಟಿಸಿದಂತಹ ಪ್ರಮುಖ ಚಿತ್ರಗಳು ಕಿಲಾಡಿ ಜೋಡಿ, ಅವಳ ಹೆಜ್ಜೆ, ಸೌಭಾಗ್ಯಲಕ್ಷ್ಮಿ, ಲಯನ್ ಜಗಪತಿರಾವ್, ಸೂರ್ಯವಂಶ. ರೆಬಲ್ ಸ್ಟಾರ್ ಅಂಬರೀಷ್ ರವರ ಜೊತೆ ನಾಯಕಿಯಾಗಿ ನಟಿಸಿದಂತಹ ಚಿತ್ರಗಳು ಧೈರ್ಯಲಕ್ಷ್ಮಿ, ಅಂತ, ಟೋನಿ, ಬ್ರಹ್ಮಾಸ್ತ್ರ, ಗಂಡಬೇರುಂಡ, ಪ್ರೇಮದ ಕಾದಂಬರಿ, ದಿಗ್ಗಜರು. ಅನಂತ್ನಾಗ್ ಜೊತೆ ನಟಿಸಿದಂತಹ ಚಿತ್ರಗಳು ನಾನಿನ್ನ ಬಿಡಲಾರೆ, ಚಂದನದ ಗೊಂಬೆ, ಮಕ್ಕಳೇ ದೇವರು, ಮುದುಡಿದ ತಾವರೆ ಅರಳಿತು, ಬೆಂಕಿಯ ಬಲೆ, ನೋಡಿ ಸ್ವಾಮಿ ನಾವಿರೋದು ಹೀಗೆ, ಮಕ್ಕಳಿರಲವ್ವ ಮನೆ ತುಂಬ, ಒಲವು ಮೂಡಿದಾಗ, ಬಿಡುಗಡೆಯ ಭೇಡಿ, ಸೇಡಿನ ಹಕ್ಕಿ. ಅದಲ್ಲದೆ ಇನ್ನಿತರ ನಾಯಕರ ನಟರ ಜೊತೆ ಅಭಿನಯಿಸಿದಂತಹ ಚಿತ್ರಗಳು ಗಾಳಿ ಮಾತು, ಏಟು ಎದುರೇಟು, ನನ್ನವರು, ಒಂದೇ ಗೂಡಿನ ಹಕ್ಕಿಗಳು, ಬಾಂಬೆ ದಾದಾ. ಲಕ್ಷ್ಮೀರವರು ನಾಯಕಿಯಲ್ಲದೆ ತಾಯಿಯ ಪಾತ್ರದಲ್ಲಿ ಮನ ಮಿಡಿಯುವಂತೆ ಅಭಿನಯಿಸಿರುವಂತಹ ಚಿತ್ರಗಳು ಅಮ್ಮ,
ಎತ್ತವರು, ಮದುವೆ, ವಂಶಿ, ಜಗಮೆಚ್ಚಿದ ಹುಡುಗ, ರಾಯರ ಮಗ, ಕುಂಕುಮ ಭಾಗ್ಯ, ಗೃಹಲಕ್ಷ್ಮಿ ಮತ್ತು ಪ್ರೀತ್ಸೋತ್ತಪ್ಪ ಎಲ್ಲ ಪಾತ್ರಗಳನ್ನು ಲೀಲಾಜಾಲವಾಗಿ ಅಭಿನಯಿಸಿ ಎಲ್ಲರ ಮನಗೆದ್ದ ಚಂದನದ ಗೊಂಬೆ ಲಕ್ಷ್ಮೀರವರ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ